ಚೆನ್ನೈ 1980ರ ಸಮಯ. ಸಮುದ್ರದ ತೀರದ ಶಾಂತವಾದ ನಗರ. ಆದರೆ ಉತ್ತರ ಮದ್ರಾಸ್ನ ಒಂದು ಮನೆಯ ಒಳಗೆ ಗೋಡೆಗಳಲ್ಲಿ ರಕ್ತ ಸುರಿಯುತ್ತಿದ್ದವು. ಒಂದಲ್ಲ, ಎರಡಲ್ಲ, 6 ಶವಗಳನ್ನು ಅದೇ ಮನೆಯ ಗೋಡೆಗಳ ಒಳಗೆ ಹೂತು ಹಾಕಲಾಗಿತ್ತು. ಆ ಕೊಲೆಗಾರ ಯಾರೋ ಮಾಸ್ಕ್ ಹಾಕಿಕೊಂಡ ವಿಲನ್ ಅಲ್ಲ, ಪ್ರತಿದಿನ ಜನರನ್ನ ಕರೆದುಕೊಂಡು ಹೋಗುವ ಒಬ್ಬ ಆಟೋ ಡ್ರೈವರ್. ಎಲ್ಲರಿಗೂ ಗೊತ್ತಿದ್ದ ವ್ಯಕ್ತಿ, ಎಲ್ಲರಿಗೂ ಸಹಾಯ ಮಾಡುವವನಂತೆ ನಟಿಸುತ್ತಿದ್ದ ಮನುಷ್ಯ. ಆದರೆ ಆ ನಗುವಿನ ಹಿಂದೆ ಒಬ್ಬ ಕ್ರೂರ ರಾಕ್ಷಸನಿದ್ದ. ಅವನೇ ಆಟೋ ಶಂಕರ್. ಮದ್ರಾಸ್ನ ಬೀದಿಗಳನ್ನು ಸ್ಮಶಾನವಾಗಿ ಮಾಡಿದ್ದ ಒಬ್ಬ ಕಿರಾತಕ. 80ರ ದಶಕದ ಮದ್ರಾಸ್ ಹೀಗಿನಂತಿರಲಿಲ್ಲ. ತಿರುವನ್ಮೂಯೂರ್ ಅನ್ನೋ ಏರಿಯಾ ಬೆಳೀತಾ ಇತ್ತು. ಆದರೆ ಅಲ್ಲಿನ ಗಲ್ಲಿಗಳು ರಾತ್ರಿಯಾದರೆ ಸಾಕು ಕತ್ತಲೆಯಲ್ಲಿ ಮುಳುಗಿ ಹೋಗಿದ್ದುವು. ಇದೇ ಗೌರಿ ಶಂಕರ್ ಅಲಿಯಾಸ್ ಆಟೋ ಶಂಕರ್ ಸಾಮ್ರಾಜ್ಯವಾಗಿತ್ತು. ಶಂಕರ್ ಮೊದಲು ಒಬ್ಬ ಅಸಾಧಾರಣ ಡ್ರೈವರ್ ಆಗಿ ಕೆಲಸ ಶುರು ಮಾಡಿದ್ದ. ಆದರೆ ಅವನಿಗೆ ಅಧಿಕಾರದ ಹಸಿವಿತ್ತು. ಅವನು ಕೇವಲ ಪ್ಯಾಸೆಂಜರ್ಸ್ ಕರೆದುಕೊಂಡು ಹೋಗ್ತಿರಲಿಲ್ಲ, ಒಂದು ಕ್ರಿಮಿನಲ್ ನೆಟ್ವರ್ಕ್ ಕಟ್ಟಿದ್ದ. ಕಳ್ಳಬಟ್ಟೆ ದಂಧೆ, ಇನ್ಯಾವುದೋ ಅಕ್ರಮ ಕೆಲಸಗಳಲ್ಲಿ ಅವನು ಮಾಸ್ಟರ್ ಮೈಂಡ್ ಆಗಿದ್ದ. ಅವನಿಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಮತ್ತು ಕೆಲವು ಪೊಲೀಸ್ ಆಫೀಸರ್ಸ್ಗಳ ಕಾಂಟ್ಯಾಕ್ಟ್ ಇತ್ತು. ಹಾಗಾಗಿ ಅವನು ತನ್ನನ್ನು ತಾನು ದೇವರಂತೆ ಅಂದುಕೊಂಡಿದ್ದ. ಯಾರೋ ತನ್ನನ್ನು ಮುಟ್ಟಲು ಸಾಧ್ಯವಿಲ್ಲ ಅನ್ನೋ ಅಹಂಕಾರ. ತನ್ನ ಆಟೋದಲ್ಲಿ ಕುಳಿತು ಎಲ್ಲರಿಗೂ ವಿಶ್ ಮಾಡಿ ಓಡಾಡ್ತಿದ್ದ ಶಂಕರ್ ಅದೇ ಆಟೋದ ಹಿಂಬದಿಯ ಸೀಟ್ನಲ್ಲಿ ತನ್ನ ಮುಂದಿನ ಬಲಿಪಶುವನ್ನ ಕರೆದುಕೊಂಡು ಹೋಗ್ತಿದ್ದ ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ. ನಗರದಲ್ಲಿ ಒಂದು ರೀತಿಯ ಭಯಾನಕ ಮೌನ ಆವರಿಸಿತ್ತು. ಶಂಕರ್ ವಿರುದ್ಧ ಯಾರಾದರೂ ಮಾತನಾಡಿದರೆ ಅವರು ನಾಪತ್ತೆಯಾಗ್ತಿದ್ರು. ಯಾವುದೇ ಸುಳಿವೂ ಇಲ್ಲ, ಯಾವುದೇ ಕುರುಹೂ ಕೂಡ ಇಲ್ಲ. ಕೇವಲ ಗಾಳಿಯಲ್ಲಿ ಮಾಯವಾದಂತೆ ಜನ ಮಾಯವಾಗ್ತಿದ್ರು. ಈ ಇನ್ವೆಸ್ಟಿಗೇಷನ್ ಶುರುವಾಗಿದ್ದು ಶವದಿಂದಲ್ಲ. ಸುಧಾ ಅನ್ನೋ ಹುಡುಗಿ ನಾಪತ್ತೆಯಾದಾಗ ಅವಳ ಕುಟುಂಬದವರು ಶಂಕರ್ ಗ್ಯಾಂಗ್ ಮೇಲೆ ಸಂಶಯ ಪಟ್ಟು ಪೊಲೀಸರಿಗೆ ದೂರು ನೀಡಿದ್ರು. 1988ರಲ್ಲಿ ಪೊಲೀಸರು ಶಂಕರ್ ಮನೆಯ ಮೇಲೆ ದಾಳಿ ಮಾಡಿದಾಗ ಅವರಿಗೆ ಸಿಕ್ಕಿದ್ದು ಹೆಂಡದ ಬಾಟಲಿಗಳಲ್ಲ, ಬದಲಿ ನರಕದ ದರ್ಶನವಾಯಿತು. ಒಬ್ಬ ಪೊಲೀಸ್ ಆಫೀಸರ್ ಗಮನಿಸಿದಾಗ ಮನೆಯ ಒಂದು ಗೋಡೆಯ ಸಿಮೆಂಟ್ ಫ್ರೆಶ್ ಆಗಿ ಕಂಡಿತ್ತು. ಅದನ್ನು ಒಡೆದಾಗ ಒಳಗೆ ಒಂದು ಶವ ಸಿಕ್ಕಿತ್ತು. ಅದು ನಿಂತಿರುವ ಸ್ಥಿತಿಯಲ್ಲೇ ಗೋಡೆಯೊಳಗೆ ಬಂದಿಯಾಗಿತ್ತು. ಹಾಗೆಯೇ ಅಗೆಯುತ್ತಾ ಹೋದಂತೆ ಆ ಮನೆಯ ನೆಲದ ಅಡಿಯಲ್ಲಿ ಮತ್ತು ಗೋಡೆಗಳ ಒಳಗೆ ಒಟ್ಟು 9 ಶವಗಳು ಸಿಕ್ಕವು. ಶಂಕರ್ ತನ್ನ ಶತ್ರುಗಳನ್ನು ಕೊಂದು ಸುಮ್ಮನೆ ಬಿಡುತ್ತಿರಲಿಲ್ಲ. ಅವರ ಶವಗಳ ಜೊತೆಯಲ್ಲಿಯೇ ಅವನು ವಾಸ ಮಾಡುತ್ತಿದ್ದ. ಅವನ ಗ್ಯಾಂಗ್ ಮೆಂಬರ್ಸ್ ಕೊಟ್ಟ ಸ್ಟೇಟ್ಮೆಂಟ್ ಕೇಳಿದರೆ ಮೈ ಜುಮ್ ಎನ್ನುತ್ತೆ. ಗೋಡೆಯೊಳಗೆ ಹೆಣ ಇಟ್ಟು ಅದರ ಪಕ್ಕದಲ್ಲೇ ಕೂತು ಶಂಕರ್ ಪಾರ್ಟಿ ಮಾಡ್ತಿದ್ದನಂತೆ. ಆದರೆ ಈ ಕಥೆಯ ಅಸಲಿ ಟ್ವಿಸ್ಟ್ ಇಲ್ಲಿದೆ. 1995ರಲ್ಲಿ ಅವನಿಗೆ ಗಲ್ಲು ಶಿಕ್ಷೆಯಾಗುವ ಮೊದಲು ಶಂಕರ್ ಒಂದು ಡೈರಿ ಬರೆದಿದ್ದ ಎನ್ನಲಾಗುತ್ತಿದೆ. ಆ ಡೈರಿಯಲ್ಲಿ ಅವನಿಗೆ ಸಹಾಯ ಮಾಡಿದ ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ಆಫೀಸರ್ಸ್ಗಳ ಹೆಸರಿತ್ತು. ಆದರೆ ಆ ಡೈರಿ ಏನಾಯಿತು ಅನ್ನೋದು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಮಟಮಟ ಮಾಯವಾಗಿ ಹೋಯಿತು. ಶಂಕರ್ ಕೇವಲ ಒಬ್ಬ ಪಪ್ಪೆಟ್ ಮಾತ್ರವಾಗಿದ್ದನ? ಅವನ ಹಿಂದೆ ಇರೋ ದೊಡ್ಡ ಶಕ್ತಿಗಳು ಯಾರು ಅನ್ನೋದು ಇಂದಿಗೂ ಅನ್ಸಾಲ್ವ್ಡ್ ಮಿಸ್ಟರಿ. ಆಟೋ ಶಂಕರ್ನ ಗಲ್ಲಿಗೇರಿಸಲಾಯಿತು. ಆದರೆ ಚೆನ್ನೈನ ಹಳೆಯ ಜನರ ಮನಸ್ಸಿನಲ್ಲಿ ಇಂದಿಗೂ ಆ ಭಯ ಹಾಗೆಯೇ ಇದೆ. ಆ ಮನೆ ಈಗ ಇಲ್ಲದಿರಬಹುದು, ಆದರೆ ಆ ಜಾಗದಲ್ಲಿ ಇಂದಿಗೂ ಒಂದು ಶಾಪ ಇದೆ ಅಂತ ಜನ ಹೇಳ್ತಾರೆ. ನಿಮಗೆ ಏನನ್ಸುತ್ತೆ? ಶಂಕರ್ ಒಬ್ಬನೇ ಈ ಕೆಲಸ ಮಾಡಿದ್ದಾನ, ಅಥವಾ ಅವನ ಹಿಂದೆ ದೊಡ್ಡ ಕೈವಾಡಗಳಿದ್ಯಾ? ಒಬ್ಬ ಆಟೋ ಡ್ರೈವರ್ ಯಾರ ಸಹಾಯವೂ ಇಲ್ಲದೆ ಇಷ್ಟೊಂದು ಕೊಲೆಗಳನ್ನು ಮಾಡಲು ಸಾಧ್ಯನಾ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಇಂಟರೆಸ್ಟಿಂಗ್ ಮಿಸ್ಟರಿಗಾಗಿ ನಮ್ಮ ಚಾನಲ್ ಸ್ಟೋರೀಸ್ ಬಾರ್ಗೆ ಸಬ್ಸ್ಕ್ರೈಬ್ ಆಗಿ. ನೆನಪಿರಲಿ,
ರಾತ್ರಿ ಹೊತ್ತು ಆಟೋ ಹತ್ತುವಾಗ ಸ್ವಲ್ಪ ಹುಷಾರಾಗಿರಿ. ಯಾರಿಗೆ ಗೊತ್ತು ಆ ಡ್ರೈವರ್ ಸೀಟ್ನಲ್ಲಿ ಯಾರಿದ್ದಾರೆ ಅಂತ.